ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ. ವೀರನ ಹೊಸಹಳ್ಳಿಯಲ್ಲಿ ಆನೆಗಳಿಗೆ ಗಜಪಯಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗುತ್ತೆ. ಈ ಬಾರಿಯ ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಆನೆಗಳು ಯಾವ್ಯಾವು, ಈ ಬಾರಿ ಅಂಬಾರಿಯನ್ನು ಯಾರು ಹೊರ್ತಾರೆ, ಬನ್ನಿ ಈ ಎಲ್ಲ ವಿಚಾರಗಳು ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಅರಣ್ಯಾಧಿಕಾರಿಗಳಾದಂತಹ ಪ್ರಭುಗೌಡ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಸ್ವಾಗತ. ಸರ್, ಈ ಬಾರಿ ಮೊದಲೇ ದಸರಾ ಸರ್, ಹೇಗೆ ಚಾಲೆಂಜ್ ಇದೆ ಸರ್? ನನಗೆ ಖುಷಿ ಅನಿಸ್ತಾ ಇದೆ. ನಾಡಹಬ್ಬ ದಸರಾ ಅನ್ನೋದು ಇಡೀ ದೇಶದಲ್ಲೇ ಮತ್ತು ವಿಶ್ವದಲ್ಲೇ ಪ್ರಖ್ಯಾತಿ ಗಳಿಸಿರುವಂಥ ಹಬ್ಬ. ಈ ಹಬ್ಬದ ಒಂದು ಭಾಗವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಹೆಮ್ಮೆ ಇದೆ. ಚಾಲೆಂಜ್ ಏನು ಅನ್ನಿಸ್ತಾ ಇಲ್ಲ ನನಗೆ. ಸರ್, ದಸರಾ ಅಂದರೆ ಈಗ ಈವರೆಗೆ ರಿಸರ್ಚಲ್ಲಿ ಇದ್ರಿ ಸರ್, ಆನೆಗಳನ್ನ ಹತ್ತಿರದಿಂದ ನೋಡ್ತಿದ್ದೀರಿ. ಈಗ ದಸರಾದಲ್ಲಿ ಪಾಲ್ಗೊಳ್ಳೋ ಆನೆಗಳು, ಪ್ರತಿಯೊಂದು ಆನೆಗಳು ಮೊದಲ ಬಾರಿಗೆ ದಸರಾದಲ್ಲೇ ಪಾಲ್ಗೊಳ್ಳೋ ಆನೆಗಳನ್ನ ನೋಡಿದಾಗ ಏನನ್ನಿಸ್ತು ಸರ್? ಆನೆಗಳ ಇದ್ದ ಜಾಗದಲ್ಲಿ ನಾನು ಕೆಲಸನೂ ಮಾಡಿದ್ದೀನಿ, ಆನೆಗಳ ಜೊತೆ ಕೆಲಸನೂ ಮಾಡಿದ್ದೀನಿ. ಇದು ಹೊಸದೇನಲ್ಲ. ಬಟ್ ಏನು ಆನೆಗಳು ಒಂದು ಸೌಮ್ಯ ಸ್ವಭಾವದ್ದು ಮತ್ತು ಮನುಷ್ಯನ ಕಮಾಂಡಿಗೆ ಹೊಂದಿಕೊಂಡು ಹೋದರೆ ಅವುಗಳಷ್ಟು ಒಳ್ಳೆ ಆನೆ ಇದು ಅಂದರೆ ಪ್ರಾಣಿನೇ ಯಾವುದೂ ಅಲ್ಲ ಅಂತ ನಾವು ಹೇಳ್ಬೋದು. ಈಗ ದಸರಾಗೆ ಆನೆಗಳು ಸೆಲೆಕ್ಟ್ ಆಗಿದೆ ಸರ್? ಹೌದು, ಟೋಟಲ್ 18 ಆನೆಗಳು ಸೆಲೆಕ್ಟ್ ಆಗಿದ್ದಾವೆ. ಅದರಲ್ಲಿ 4 ರಿಸರ್ವ್ ಇಟ್ಟಿದ್ದೀವಿ. ಮೊದಲೇ ತಂಡದಲ್ಲಿ 9 ಆನೆಗಳನ್ನು ನಾವು ನಾಳೆ 21ನೇ ತಾರೀಕಿಗೆ ಗಜಪೂಜೆ ಮೂಲಕ ವೀರನಹೊಸಳ್ಳಿ ಗೇಟ್ ನಾಗರಹೊಳೆ ಉದ್ಯಾನವನದಿಂದ ನಾವು ಗಜಪೂಜೆ ಮಾಡುವ ಮುಖಾಂತರ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೀವಿ. ಯಾವ್ಯಾವ ಆನೆಗಳಿದೆ ಸರ್? ಮೇನು ಅಭಿಮನ್ಯು ಆ್ಯಂಡ್ ಟೀಮ್ ಅಭಿಮನ್ಯು, ಆಮೇಲೆ ಇದು ಧನಂಜಯ, ಮಹೇಂದ್ರ, ಆಮೇಲೆ ಭೀಮ, ಹಿರಣ್ಯ, ವರಲಕ್ಷ್ಮಿ, ಲಕ್ಷ್ಮಿ, ಈ ಎಲ್ಲ ಆನೆಗಳು ಈಗ ಈ ಸಲ ಇದರಲ್ಲಿ ಇರಲಿದ್ದಾವೆ. ಸರ್, ಈ ಬಾರಿಯ ನಾಡಹಬ್ಬ ದಸರೆಯ ಅಂಬಾರಿಯನ್ನು ಹೊರುವಂತಹ ಆನೆ ಯಾವುದು ಸರ್? ಕಮಿಟಿ ಡಿಸಿಷನ್ ಪ್ರಕಾರ ಇವತ್ತಿನವರೆಗೂ ಸ್ವಲ್ಪ ಯಾವುದು ಪೊಟೆನ್ಷಿಯಲ್ ಇರುವಂಥ ಆನೆ ಅಂತಂದರೆ ಅಭಿಮನ್ಯುನೇ ಕ್ಯಾಪ್ಟನ್ ಆಗಿರ್ತಾನೆ. ಸೊ ಹೊರೋದನ್ನು ಕೂಡ ಅವನೇ ಆಗಿರ್ತಾನೆ. ಈಗ ಬೇರೆ ಬೇರೆ ಆನೆಗಳು ಹೇಳಿದ್ರಲ್ಲ ಸರ್, ವರಲಕ್ಷ್ಮಿ, ಕಂಜನ್, ಈಗ ಬೇರೆ ಬೇರೆ ಆನೆಗಳು ಯಾವ್ಯಾವ ಕ್ಯಾಂಪಿಂದ ಕರ್ಕೊಂಡು ಬರ್ತಿದ್ದೀರಿ ಸರ್? ಮೇಜರಾಗಿ 5 ಕ್ಯಾಂಪ್ಗಳಿಂದ ನಾವು ಕರ್ಕೊಂಡು ಬರ್ತಾ ಇದ್ದೀವಿ. ಒಂದು ಮತ್ತಿಗೋಡು, ದುಬಾರಿ, ರಾಂಪುರ, ದೊಡ್ಡರ್ವೆ, ಆಮೇಲೆ ಇನ್ನೊಂದು ನಾಗರಹೊಳೆಯಲ್ಲಿದೆ. ಸೊ ಈ ಕ್ಯಾಂಪ್ಗಳಿಂದ ಆನೆಗಳನ್ನು ತರ್ತಾ ಇದ್ದೀವಿ. ಅರಮನೆಯ ಪುರ ಪ್ರವೇಶ ಯಾವಾಗ ಸರ್? 23ನೇ ತಾರೀಕಿಗೆ. ಇಲ್ಲಿ 21ನೇ ತಾರೀಕಿಗೆ ನಾವು ಗಜಪೂಜೆ ಮುಖಾಂತರ ಅರಣ್ಯ ಭವನಕ್ಕೆ ಕರ್ಕೊಂಡು ಬರ್ತೀವಿ. ಅದಾದಮೇಲೆ ಒಂದು ದಿನ ಅರಣ್ಯ ಭವನದಲ್ಲೇ ವಾಸ್ತವ್ಯ ಹೂಡ್ತಾವೆ. ನೆಕ್ಸ್ಟು 23ಗೆ ಒಳ್ಳೆಯ ದಿನಾಂಕ ಮತ್ತು ಒಳ್ಳೆಯ ಇದು ಮುಹೂರ್ತ ಇರೋದ್ರಿಂದ ಅವತ್ತು ನಾವು ಪ್ಯಾಲೇಸ್ಗೆ ಆ್ಯಂಡ್ ಅವರ್ ಜಿಲ್ಲಾ ಇದಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ನಾವು ಕೊಡ್ತಾ ಇದ್ದೀವಿ. ವೀರನ ಹೊಸಹಳ್ಳಿಯ ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆಗಳಾಗಿದೆ ಸರ್? ಯಾರೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ? ಗಜಪಯಣದ ತಯಾರಿ ಹೇಗೆ ನಡೀತಿದೆ ಸರ್? ಗಜಪಯಣದ ಸಿದ್ಧತೆ ಎಲ್ಲವೂ ಸಿದ್ಧತೆ ಆಗಿದೆ. ಈಗಾಗಲೇ ನಾವು ಸುಮಾರು 4,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇರೋದ್ರಿಂದ ಸೊ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಗಜಪೂಜೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರು ಅವರು ವಿದ್ಯುಕ್ತ ಚಾಲನೆ ಮೂಲಕ ಪ್ರಾರಂಭ ಮಾಡಿಸ್ತಾರೆ. ಹಾಗಾಗಿ ನಾಳೆ 10:20ಕ್ಕೆ ಸೊ ಇದು ಕಾರ್ಯಕ್ರಮ ನಡೆಯುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಅರಣ್ಯಾಧಿಕಾರಿಗಳಾದಂತಹ ಪ್ರಭುಗೌಡ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.